ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗೋದು ಅವರ ಸಾರ್ವಕಾಲಿಕ ಪಾತ್ರಗಳು. ಅವ್ರು ಯಾವುದೇ ಪಾತ್ರದಲ್ಲಿ ಬರಲಿ, ಅವರ ಗೆಟಪ್ ಆಗಿರ್ಬೋದು, ಅವರ ಆಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ರಂಜನೆ ಕೊಡುತ್ತೆ. ಅದರಲ್ಲೂ ಮಫ್ತಿ ಸಿನಿಮಾ ನೋಡಿದ ಮೇಲೆ ಭೈರತಿ ರಣಗಲ್ನ ಅವತಾರ ಹೇಗಿರುತ್ತೆ ಅನ್ನೋದು ಜನಗೆ ಕಾಡಕ್ಕೆ ಶುರುವಾಗಿತ್ತು. ಅದಕ್ಕೆ ಸಾಕ್ಷಿ ಅನ್ನುವಂತೆ ಭೈರತಿ ರಣಗಲ್ ರಿಲೀಸ್ಗೆ ಕೂಡ ರೆಡಿ ಆಗಿದೆ. ನವೆಂಬರ್ 15ರಂದು ರಾಜ್ಯಾದ್ಯಂತ ಚಿತ್ರ ತೆರೆಗೆ ಬರುತ್ತೆ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಮೊದಲಿಗೆ ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ ಅಂತ? ಚೆನ್ನಾಗಿದೆ, ಫೈನ್. ಶಿವಣ್ಣ, 126ನೇ ಚಿತ್ರ ಭೈರತಿ ರಣಗಲ್. ಒಂದ್ ಟೈಮಲ್ಲಿ ಮಫ್ತಿ ಸಿನಿಮಾ ಮಾಡಬೇಕಾದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾ ಮಾಡೋದು ಬೇಡ ಅಂತ ನಿಮ್ಗೆ ಹೇಳಿದ್ರು. ಮಫ್ತಿ ಬಗ್ಗೆ ಮಾತಾಡಿ ಮತ್ತೆ ಭೈರತಿ ರಣಗಲ್ಗೆ ಟಚ್ ಕೊಡ್ತೀನಿ ನಿಮ್ಗೆ. ಬಟ್ ಮಫ್ತಿಯ ಯಾವ ಒಂದು ಅಂಶ ನಿಮ್ಗೆ ಇಷ್ಟ ಆಗಿ ಸಿನಿಮಾ ಒಪ್ಕೊಂಡ್ರಿ ಅಂತ? ಅದ್ರಲ್ಲಿ ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು ಫಸ್ಟ್ ಪಾಯಿಂಟ್ ಆ ಸೈಲೆನ್ಸ್ ಇಷ್ಟ ಆಯಿತು. ಅಷ್ಟು ಬೆಳೆದಿರೋ ಕ್ಯಾರೆಕ್ಟರ್ನ ಅಷ್ಟು ಅಂದರೆ ಅವ್ನ ಸ್ಟೈಲು, ಅವನು ಇರೋ ವಾತಾವರಣ, ಅವ್ನ ಆಟಿಟ್ಯೂಡ್ ಬಗ್ಗೆ ಎಲ್ಲ ಮಾಡಿ ಬಿಸಾಕಿರೋ ಒಂದು ವ್ಯಕ್ತಿಗೆ ಹೆಂಗಿರಬೇಕು ಆ ಸೈಲೆನ್ಸ್ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ ಕಣ್ಣು ಒಂದು ಅರ್ಥ ಕೊಟ್ಟಿದ್ದಾನೆ ಎಲ್ಲದಕ್ಕೂ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ ಬಂದು ಅವನ್ನ ಸೇವಿಯರಾಗಿ ಬಂದಾಗ ಮುರಳಿ ಕ್ಯಾರೆಕ್ಟರ್ನ ಅದು ನೋಡೋ ರೀತಿ ಇರ್ಬೋದು. ಅಂದರೆ ಅವ್ನು ಯಾರಂತ ಗೊತ್ತಿದ್ದು ಅವ್ನು ಗೊತ್ತಿಲ್ಲದಿರೋ ಥರ ನಟನೆ ಮಾಡ್ತಾರೆ, ಅದು ಒಂದು ವಿಶೇಷತೆ ಇತ್ತು ಆ ಪಾತ್ರದಲ್ಲಿ. ಆ್ಯಂಡ್ ಅಂಡರ್ ಕರೆಂಟ್ಲಿ ಆ ಸಿಸ್ಟರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಗಿತ್ತು. ಬೇಸಿಕಲಿ ಆ ಕ್ಯಾರೆಕ್ಟರೈಸೇಷನ್ ಒಂದು ಸೈಲೆನ್ಸ್ ಕ್ಯಾರೆಕ್ಟರು, ಒಂದು ಅಂದರೆ ಒಬ್ಬ ಕೆಟ್ಟ ವ್ಯಕ್ತಿ ಅಲ್ಲಿ ಏನೇನಿದೆ, ಅಂಡರ್ ಕರೆಂಟ್ ಏನೇನಿದೆ ಅನ್ನೋದು ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಂಗೆ ಇಷ್ಟ ಆಗಿತ್ತು. ಆಮೇಲೆ ಗೀತಾ ಅವ್ರಿಗೆ ಅದು ಯಾಕೋ ಇಂಟರ್ವಲ್ವರೆಗೂ ಏನು ಮಾಡ್ತಾರೆ, ಆಮೇಲೆ ಅವ್ರಿಗೂ ಏನು ಭಯ ಅಂದರೆ ಜನಗಳು ಹೆಂಗೆ ತಗೋಬೋದು, ಯಾಕಂದ್ರೆ ಮುರಳಿ ಬೇರೆ ಮಾಡ್ತಾ ಇದ್ದಾರೆ ಜೊತೆಲಿ. ಸೊ ಅವ್ರ ಜೊತೆಲಿ ಕಾಂಬಿನೇಷನ್ ಮಾಡ್ತಿರ್ಬೇಕಾದ್ರೆ ಸಪೋಸ್ ಜನ ಇವ್ ಏನಪ್ಪ ಏನು ಅಂತ ಅವ್ರು ಫೀಲ್ ಮಾಡ್ಕೊಂಬಿಟ್ಟು ಆಮೇಲೆ ಅವ್ನು ಮುರಳಿಗೇನೋ ಆಗಬಾರ್ದಲ್ವ. ಅದೊಂದು ಮಾವನ ಮಗ, ಗೊತ್ತಿರೋ ಹುಡುಗ ಮುರಳಿ, ನಾವೆಲ್ಲ ನೋಡ್ಕೊಂಡು ಬೆಳೆದಿರೋ ಹುಡುಗ ಮುರಳಿ. ಸೊ ನಮಗೆ ಆ ಮುರಳಿಗೆ ಇಲ್ಲ ಮಮ್ಮ ಏನೇ ಮಾಡಬೇಕು ಅಂತ ನಾನು ಅವರು ಗೀತಾನು ಮುರಳಿಗೋಸ್ಕರ ಮಾಡ್ಬಿಡೋಣ ಬಿಡ್ರಿ ಏನು ಅಂತ. ಒಪ್ಸಿದ್ರಿ ನೀವು ಅಂತ ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದಾಗ? ರಿಜೆಕ್ಟ್ ಅನ್ನೋದಕ್ಕೆ ರಿಜೆಕ್ಟ್ ಅಲ್ಲ, ಅಂದ್ರೆ ಒಂದು ಡೈಲಮಲ್ಲೇ ಇದ್ರು, ಮಾಡ್ಬೇಕಾ ಬೇಡವಾ ಹೆಂಗೆ, ಸರಿ ಮುರಳಿಗೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಏನೋ ಡಿಸೈಡ್ ಮಾಡಿದ್ರು. ಅವ್ರು ಮಾತ್ರ ಭಾಳ ಕಾನ್ಫಿಡೆಂಟ್ ಆಗಿ ಯಾರು ಅರ್ಥನ್ನು, ಬಟ್ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು. ಬಟ್ ನನಗೇನು ನಾನು ಇಂಟರ್ವ್ಯೂಲ್ ಬರ್ತೀನಿ ಕಮ್ಮಿ ಆಗುತ್ತೆ ಅನ್ನೋದು ಮೈಂಡ್ ಇಟ್ಕೊಂಡು ಮಾಡಲಿಲ್ಲ. ಆ ಪಾತ್ರವಾಗಿ ಹೋಗಿ ಹೊರಗಡೆ ಮಾಡಿದ್ದು. ಆಮೇಲೆ ಎಲ್ಲರೂ ಮಾಡೋರು ಫೈಟ್ ಮಾಡ್ಬೇಕಾರೆ ಟೆಂಪಲ್ ಫೈಟ್ಲಿ ಎಲ್ಲ ಬಂದು ಹೇಳೋರು ಏನೋ ಲುಕ್ಕು, ಏನಪ್ಪ ಇದು ಏನೋ ಇದೆ ಮ್ಯಾಜಿಕ್ ಏನೋ ಇರಬೇಕು. ಬಟ್ ಜನಗಳು ಅದೇ ರೀತಿ ಒಪ್ಕೊಂಬಿಟ್ರು.